ರಾಜ್ಯದಲ್ಲಿ ಎಸ್ಸಿ ಸಮೀಕ್ಷೆ ನಡೀತಾ ಇದ್ದು ಈ ಸರ್ವೆ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ನಡೀತಾ ಇದೆ ಅನ್ನೋದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಜಗಜ್ಜಾಹೀರಾಗಿದೆ. ಎಸ್ಸಿ ಸಮೀಕ್ಷೆ ಕರ್ಮಕಾಂಡ ಎಕ್ಸ್ಪೋಸ್. ಮತ್ತೊಂದು ಕಳ್ಳಾಟ ಬಯಲಿಗೆಳೆದ ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಪರ ವಿರೋಧದ ನಡುವೆ ಶುರುವಾದ ಜಾತಿ ಗಣತಿ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಸಮೀಕ್ಷೆ ನಡೆಸುತ್ತಿರುವ ಸಿಬ್ಬಂದಿ ಕಾಟಾಚಾರದ ಸಮೀಕ್ಷೆ ಮಾಡಿ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಕೈ ತೊಳೆದುಕೊಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮುಖವಾಡ ಬಟ ಬಯಲಾಗಿದೆ. ತಳ್ಳೋ ಗಾಡಿಗೋ ಸರ್ವೆ ಮಾಡಿದ ಬಿಬಿಎಂಪಿಯ ಕೆಲ ಸಿಬ್ಬಂದಿ ಎಷ್ಟರ ಮಟ್ಟಿಗೆ ಕಳ್ಳಾಟ ಆಡ್ತಿದ್ದಾರೆ ಅಂದ್ರೆ ತಳ್ಳೋ ಗಾಡಿಗೋ ಸರ್ವೆ ಮಾಡಿದ್ದಾರೆ. ಸಮೀಕ್ಷೆ ಮಾಡಲಾಗಿದೆ ಎಂದು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. ಬೇಕರಿಗೂ ಸ್ಟಿಕ್ಕರ್ ಅಂಟಿಸಿದ ಬಿಬಿಎಂಪಿ ಸಿಬ್ಬಂದಿ. ತಳ್ಳೋ ಗಾಡಿ ಮಾತ್ರವಲ್ಲ, ಬೇಕರಿಗೂ ಸಮೀಕ್ಷೆ ಮಾಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ತಣಿಸಂದ್ರದಲ್ಲಿ ಬೇಕರಿ ಕಾಂಡಿಮೆಂಟ್ಸ್ಗಳಿಗೂ ಎಸ್ಸಿ ಸಮೀಕ್ಷೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಪೌರ ಕಾರ್ಮಿಕರಿಂದ ಪರಿಶಿಷ್ಟ ಜಾತಿ ಸಮೀಕ್ಷೆ. ಈ ಬೋಗಸ್ ಸರ್ವೆಯ ಮತ್ತೊಂದು ಕರಾಳತೆ ಬಯಲಾಗಿದ್ದು ರಿಪಬ್ಲಿಕ್ ಕನ್ನಡ ಸತ್ಯ ಹೊರಗೆಳೆದಿದೆ. ಅದೇನು ಅಂದ್ರೆ ಪೌರ ಕಾರ್ಮಿಕರಿಂದ ಪರಿಶಿಷ್ಟ ಜಾತಿ ಸಮೀಕ್ಷೆ ಮಾಡಲಾಗ್ತಿದ್ದು ಸ್ಟಿಕ್ಕರ್ ಅಂಟಿಸದಿದ್ರೆ ಬಿಬಿಎಂಪಿ ಕ್ರಮದ ಎಚ್ಚರಿಕೆ ನೀಡಿದ್ದಾರಂತೆ. ಆದರೆ ಈ ಬಗ್ಗೆ ಬಿಬಿಎಂಪಿ ವಿರುದ್ಧ ಪೌರ ಕಾರ್ಮಿಕರ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಪೌರ ಕಾರ್ಮಿಕರನ್ನ ಬಳಸ್ಕೊಳ್ಳೋದು ತಪ್ಪು, ನಮ್ಮ ಮೇಸ್ಗಳನ್ನ ಬಳಸ್ಕೊಳ್ಳೋದು ತಪ್ಪು. ಯಾಕಂದ್ರೆ ಅವ್ರ ಕೆಲಸಗಳು ಮಾಡೋಕ್ಕೆ ಜಾಸ್ತಿ ಇದೆ. ಅವ್ರ ಸ್ಟಿಕ್ಕರ್ಗಳು ಅಲ್ಲಿ ಅನ್ಸ್ತಾರೆ ಇಲ್ಲಿ ಅನ್ಸ್ತಾರೆ ಅಂತ ಹೇಳ್ತಾರಲ್ವಾ, ಅವ್ರಿಗೆ ಪೌರ ಕಾರ್ಮಿಕ ಏನು ಗೊತ್ತಾಗುತ್ತೆ, ಅಂಟಿಸ್ತಾರೆ. ಅವ್ರಿಗೇನು ಗೊತ್ತು, ಬೇಗ ಕೆಲಸ ಆಗಬೇಕು, ನಾವು ಮನೆಗೆ ಹೋಗ್ಬೇಕು ಅನ್ನೋ ಕೆಲವ್ರಿಗೆ ಆ ಥರ ಇರುತ್ತೆ. ಈ ಥರ ಮಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಪೌರ ಕಾರ್ಮಿಕಗಳನ್ನ ಬಳಸ್ಕೋಬೇಡ್ದು, ನಮ್ಮ ಮೇಸ್ಗಳನ್ನ ಅದನ್ನ ಬಳಸ್ಕೋಬೇಡ್ದು. ಅವರಾಗೆ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳಿಂದ ಬಳಸ್ಕೊಂಡು ಸಮಸ್ಯೆ ಮಾಡಬೇಕಂತ ನಾವು ಒಪ್ಕೊಂತೀವಿ. ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕರಾಮತ್ತು. ಹೊರ ರಾಜ್ಯದ ಜನರು ಪಟ್ಟಿಯಲ್ಲಿ ಸೇರಿದ್ದೇಗೆ. ಇನ್ನು ಈ ಎಸ್ಸಿ ಸಮೀಕ್ಷೆಯಲ್ಲಿ ಹೊರ ರಾಜ್ಯದ ಪರಿಶಿಷ್ಟರು ರಾಜ್ಯದ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಆಂಧ್ರ ತಮಿಳುನಾಡು ಭಾಗದವರನ್ನ ರಾಜ್ಯದಲ್ಲಿ ಎಸ್ಸಿಗೆ ಸೇರ್ಪಡೆ ಮಾಡಲಾಗಿದೆ. ಹಳೆ ಆ್ಯಪ್ನಲ್ಲಿ 1623 ಪರಿಶಿಷ್ಟ ಜಾತಿಗಳ ಕುಟುಂಬಗಳ ಸಮೀಕ್ಷೆ ಆಗಿದ್ರೆ ಹೊಸ ಆ್ಯಪ್ನಲ್ಲಿ 2264 ಕುಟುಂಬಗಳ ಸಮೀಕ್ಷೆ ಅಪ್ಲೋಡ್ ಆಗಿದೆ. ಹೆಚ್ಚುವರಿಯಾಗಿ 641 ಕುಟುಂಬಗಳು ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಸರ್ವೆಗೆ 3.60 ಕೋಟಿ ವೆಚ್ಚ. ಇನ್ನು ಈ ಸರ್ವೆಗೆ ಬರೋಬ್ಬರಿ 3,60 ಲಕ್ಷ ರೂಪಾಯಿ ಖರ್ಚು ಆಗಿದೆಯಂತೆ. ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸಲು 49 ಲಕ್ಷ, 2 ಕಿರುಚಿತ್ರಕ್ಕೆ 49 ಲಕ್ಷ ರೂಪಾಯಿ ವ್ಯಯ ಆಗಿದೆಯಂತೆ. ಇನ್ನು ಕೇವಲ ಸಮೀಕ್ಷೆ ಸ್ಟಿಕ್ಕರ್ಗೆ 2.61 ಕೋಟಿ, ಸ್ಟಿಕ್ಕರ್ ಅಂಟಿಸಲು 1.75 ಕೋಟಿ ರೂಪಾಯಿ ಖರ್ಚು ಆಗಿದೆಯಂತೆ. ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ಸಸ್ಪೆಂಡ್. ಎಸ್ಸಿ ಸಮೀಕ್ಷೆಯ ಕಳ್ಳಾಟ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡ ವರದಿ ಇಂಪ್ಯಾಕ್ಟ್ ಆಗಿದ್ದು ಈವರೆಗೆ 6 ಮಂದಿ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಹೀಗೆ ಜಾತಿ ಗಣತಿ ಸಮೀಕ್ಷೆಯನ್ನ ಬೇಕಾಬಿಟ್ಟಿ ನಡೆಸಲಾಗ್ತಿದೆ. ಇದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಎಸ್ಸಿ ಸಮೀಕ್ಷೆ ನಡೀತಾ ಇದ್ದು ಈ ಸರ್ವೆ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ನಡೀತಾ ಇದೆ ಅನ್ನೋದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಜಗಜ್ಜಾಹೀರಾಗಿದೆ. ಎಸ್ಸಿ ಸಮೀಕ್ಷೆ ಕರ್ಮಕಾಂಡ ಎಕ್ಸ್ಪೋಸ್. ಮತ್ತೊಂದು ಕಳ್ಳಾಟ ಬಯಲಿಗೆಳೆದ ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಪರ ವಿರೋಧದ ನಡುವೆ ಶುರುವಾದ ಜಾತಿ ಗಣತಿ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಸಮೀಕ್ಷೆ ನಡೆಸುತ್ತಿರುವ ಸಿಬ್ಬಂದಿ ಕಾಟಾಚಾರದ ಸಮೀಕ್ಷೆ ಮಾಡಿ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಕೈ ತೊಳೆದುಕೊಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮುಖವಾಡ ಬಟ ಬಯಲಾಗಿದೆ.
ತಳ್ಳೋ ಗಾಡಿಗೂ ಸರ್ವೆ ಮಾಡಿದ ಬಿಬಿಎಂಪಿಯ ಕೆಲ ಸಿಬ್ಬಂದಿ ಎಷ್ಟರ ಮಟ್ಟಿಗೆ ಕಳ್ಳಾಟ ಆಡ್ತಿದ್ದಾರೆ ಅಂದ್ರೆ ತಳ್ಳೋ ಗಾಡಿಗೂ ಸರ್ವೆ ಮಾಡಿದ್ದಾರೆ. ಸಮೀಕ್ಷೆ ಮಾಡಲಾಗಿದೆ ಎಂದು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. ಬೇಕರಿಗೂ ಸ್ಟಿಕ್ಕರ್ ಅಂಟಿಸಿದ ಬಿಬಿಎಂಪಿ ಸಿಬ್ಬಂದಿ. ತಳ್ಳೋ ಗಾಡಿ ಮಾತ್ರವಲ್ಲ, ಬೇಕರಿಗೂ ಸಮೀಕ್ಷೆ ಮಾಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ತಣಿಸಂದ್ರದಲ್ಲಿ ಬೇಕರಿ ಕಾಂಡಿಮೆಂಟ್ಸ್ಗಳಿಗೂ ಎಸ್ಸಿ ಸಮೀಕ್ಷೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಪೌರ ಕಾರ್ಮಿಕರಿಂದ ಪರಿಶಿಷ್ಟ ಜಾತಿ ಸಮೀಕ್ಷೆ. ಈ ಬೋಗಸ್ ಸರ್ವೆಯ ಮತ್ತೊಂದು ಕರಾಳತೆ ಬಯಲಾಗಿದ್ದು ರಿಪಬ್ಲಿಕ್ ಕನ್ನಡ ಸತ್ಯ ಹೊರಗೆಳೆದಿದೆ. ಅದೇನು ಅಂದ್ರೆ ಪೌರ ಕಾರ್ಮಿಕರಿಂದ ಪರಿಶಿಷ್ಟ ಜಾತಿ ಸಮೀಕ್ಷೆ ಮಾಡಲಾಗ್ತಿದ್ದು ಸ್ಟಿಕ್ಕರ್ ಅಂಟಿಸದಿದ್ರೆ ಬಿಬಿಎಂಪಿ ಕ್ರಮದ ಎಚ್ಚರಿಕೆ ನೀಡಿದ್ದಾರಂತೆ. ಆದರೆ ಈ ಬಗ್ಗೆ ಬಿಬಿಎಂಪಿ ವಿರುದ್ಧ ಪೌರ ಕಾರ್ಮಿಕರ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಪೌರ ಕಾರ್ಮಿಕರನ್ನ ಬಳಕೆ ಮಾಡ್ಕೊಂತಿದ್ದಾರೆ. ಪೌರ ಕಾರ್ಮಿಕರನ್ನ ಬಳಸ್ಕೊಳೋದು ತಪ್ಪು, ನಮ್ಮ ಮೇಸ್ಗಳನ್ನ ಬಳಸ್ಕೊಳೋದು ತಪ್ಪು. ಯಾಕಂದ್ರೆ ಅವ್ರ ಕೆಲಸಗಳು ಮಾಡೋಕ್ಕೆ ಜಾಸ್ತಿ ಇದೆ. ಅವ್ರ ಸ್ಟಿಕ್ಕರ್ಗಳು ಅಲ್ಲಿ ಅನ್ಸ್ತಾರೆ ಇಲ್ಲಿ ಅನ್ಸ್ತಾರೆ ಅಂತ ಹೇಳ್ತಾರಲ್ವಾ, ಅವ್ರಿಗೆ ಪೌರ ಕಾರ್ಮಿಕ ಏನು ಗೊತ್ತಾಗುತ್ತೆ, ಅಂಟಿಸ್ತಾರೆ. ಅವ್ರಿಗೇನು ಗೊತ್ತು, ಬೇಗ ಕೆಲಸ ಆಗಬೇಕು, ನಾವು ಮನೆಗೆ ಹೋಗ್ಬೇಕು ಅನ್ನೋ ಕೆಲವ್ರಿಗೆ ಆ ಥರ ಇರುತ್ತೆ. ಈ ಥರ ಮಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಪೌರ ಕಾರ್ಮಿಕಗಳನ್ನ ಬಳಸ್ಕೋಬೇಡ್ದು, ನಮ್ಮ ಮೇಸ್ಗಳನ್ನ ಅದನ್ನ ಬಳಸ್ಕೋಬೇಡ್ದು. ಅವರಾಗೆ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳಿಂದ ಬಳಸ್ಕೊಂಡು ಸಮಸ್ಯೆ ಮಾಡಬೇಕಂತ ನಾವು ಒಪ್ಕೊಂತೀವಿ. ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕರಾಮತ್ತು. ಹೊರ ರಾಜ್ಯದ ಜನರು ಪಟ್ಟಿಯಲ್ಲಿ ಸೇರಿದ್ದೇಗೆ. ಇನ್ನು ಈ ಎಸ್ಸಿ ಸಮೀಕ್ಷೆಯಲ್ಲಿ ಹೊರ ರಾಜ್ಯದ ಪರಿಶಿಷ್ಟರು ರಾಜ್ಯದ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಆಂಧ್ರ ತಮಿಳುನಾಡು ಭಾಗದವರನ್ನ ರಾಜ್ಯದಲ್ಲಿ ಎಸ್ಸಿಗೆ ಸೇರ್ಪಡೆ ಮಾಡಲಾಗಿದೆ. ಹಳೆ ಆ್ಯಪ್ನಲ್ಲಿ 1623 ಪರಿಶಿಷ್ಟ ಜಾತಿಗಳ ಕುಟುಂಬಗಳ ಸಮೀಕ್ಷೆ ಆಗಿದ್ರೆ ಹೊಸ ಆ್ಯಪ್ನಲ್ಲಿ 2264 ಕುಟುಂಬಗಳ ಸಮೀಕ್ಷೆ ಅಪ್ಲೋಡ್ ಆಗಿದೆ. ಹೆಚ್ಚುವರಿಯಾಗಿ 641 ಕುಟುಂಬಗಳು ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಸರ್ವೆಗೆ 3.60 ಕೋಟಿ ವೆಚ್ಚ. ಇನ್ನು ಈ ಸರ್ವೆಗೆ ಬರೋಬ್ಬರಿ 3,60 ಲಕ್ಷ ರೂಪಾಯಿ ಖರ್ಚು ಆಗಿದೆಯಂತೆ. ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸಲು 49 ಲಕ್ಷ, 2 ಕಿರುಚಿತ್ರಕ್ಕೆ 49 ಲಕ್ಷ ರೂಪಾಯಿ ವ್ಯಯ ಆಗಿದೆಯಂತೆ. ಇನ್ನು ಕೇವಲ ಸಮೀಕ್ಷೆ ಸ್ಟಿಕ್ಕರ್ಗೆ 2.61 ಕೋಟಿ, ಸ್ಟಿಕ್ಕರ್ ಅಂಟಿಸಲು 1.75 ಕೋಟಿ ರೂಪಾಯಿ ಖರ್ಚು ಆಗಿದೆಯಂತೆ. ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ಸಸ್ಪೆಂಡ್. ಎಸ್ಸಿ ಸಮೀಕ್ಷೆಯ ಕಳ್ಳಾಟ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡ ವರದಿ ಇಂಪ್ಯಾಕ್ಟ್ ಆಗಿದ್ದು ಈವರೆಗೆ 6 ಮಂದಿ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಹೀಗೆ ಜಾತಿ ಗಣತಿ ಸಮೀಕ್ಷೆಯನ್ನ ಬೇಕಾಬಿಟ್ಟಿ ನಡೆಸಲಾಗ್ತಿದೆ. ಇದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.